ನಾಳೆ ಬೆಳಗ್ಗೆ ನಾನು 5% ದುಡ್ಡಿಲ್ಲ, ₹100, ₹105 ನನ್ನ ಹತ್ರ ಇಲ್ಲ, ₹100 ಹೋಯ್ತು ಅಂದರೆ ವಾಪಸ್ ಬಂದರೆ ನೀವು ಬಂದು ಕೊಡ್ತೀರಾ? ನಾನು ಪ್ರಿಪೇರ್ ಆದ್ರಾದ್ರೂ ಹೋಗ್ತೀನಿ ಸ್ವಾಮಿ, ಒಂದು ₹5 ಜಾಸ್ತಿ ಇಟ್ಕೊಂಡು. ಈ ರೀತಿಯಾಗಿ ಪ್ರಾಬ್ಲಮ್ಗಳಾಗ್ತವೆ. ಇದನ್ನು ತಾವು ದಯವಿಟ್ಟು ನಿಲ್ಲಿಸಿ, ಈ ಸುಳ್ಳು ಮಾಡುವಂಥ ನಿಲ್ಲಿಸಿ. ಅನಂತಕುಮಾರ್ ಅವರು ಇದ್ರು ಸರ್ ಆ ಕ್ಷೇತ್ರದಲ್ಲಿ, ಒಳ್ಳೆ MP. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ರಾಜಕೀಯ ನಾಯಕರಿಗೆ ದೋಸೆ ತಿರುವು ಹಾಕೋ ಕೆಲಸಗಳಿದೆಯಲ್ಲ, ಬಹಳ ಜನರು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನನಗೆ ರಾಜ್ಯ ಕಾಂಗ್ರೆಸ್ ಅಥವಾ BJP ಪರ್ಸ್ನಲಾಗಿ ಯಾರನ್ನೂ ಕೂಡ ದೂರ್ಲಿಕ್ಕೆ ಹೋಗೋದಿಲ್ಲ. ಆದರೆ ಜನರಿಗೆ ಮಾತ್ರ ಗೊಂದಲ ಇದೆ. ಯಾಕೆಂದರೆ ಮೆಟ್ರೋ ಬೆಲೆ ಏರಿಕೆ ಆಗ್ತಾ ಇರೋದು ಪ್ರತಿ ನಿತ್ಯವೂ ಕೂಡ, ಅದು ತಿಂಗಳಿಗೊಮ್ಮೆ ಆಗ್ತಾ ಇದೆಯೋ ಅಂತ ಅನಿಸ್ತಾ ಇದೆ. ಈಗ ಒಂದು 5% ಬೆಲೆ ಏರಿಕೆ ಆಗಿದೆ ಅನ್ನೋ ಶಾಕ್ನಲ್ಲಿ ಜನ ಇದ್ದರು. ಅದಕ್ಕೆ ಸ್ವಲ್ಪ ಖುಷಿ ಸುದ್ದಿ ಹಂಗೆ ಬಂದು ಇದೇ ತೇಜಸ್ವಿ ಸೂರ್ಯ ಅವರು ಜನರನ್ನೆಲ್ಲ ಉದ್ದೇಶಿಸಿ ಒಂದು ನ್ಯಾಷನಲ್ ಕಾಲೇಜಿನ ಮೆಟ್ರೋ ಸ್ಟೇಷನ್ ಎದುರಿಗೆ ನಿಂತ್ಕೊಂಡು, ಇಲ್ಲ 5% ದರ ಆಗೋದಿಲ್ಲ, ನಾನು ಮಾತನಾಡಿದ್ದೀನಿ ಖುದ್ದಾಗಿ, ಎಲ್ಲವೂ ಕೂಡ ಬಗೆಹರಿದು ಬಿಡುತ್ತೆ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಈಗಲೂ ಕೂಡ ಜನರಿಗೆ ಗೊಂದಲ ಇದೆ. ನಾಳೆಯಿಂದ ಈಗಾಗಲೇ 5% ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆಗ ತೇಜಸ್ವಿ ಸೂರ್ಯ ಹೇಳಿದ್ದೇನು, ಏರಿಕೆ ಆಗುತ್ತಾ ಏರಿಕೆ ಆಗೋದಿಲ್ವಾ? ಇದೆಲ್ಲ ಗೊಂದಲಗಳ ನಡುವೆ ಜನರು ಕೂಡ ಇದ್ದಾರೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಲಿಕ್ಕೆ, ಅನೇಕ ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಲೋಹಿತ್ ಹನುಮಾಪುರ್, ಕ್ರಿಮಿನಲ್ ವಕೀಲರು, ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಅವರಿದ್ದಾರೆ. ಸರ್, ಏನು ಹೇಳ್ತೀರಿ? ಸರ್, ಈಗ ಮೊದಲು ನಾನು ಹೇಳ್ತಾ ಇರೋವಂಥದ್ದು, ಜನರಿಗೆ ಕ್ಲಾರಿಟಿ ಇಲ್ಲ. ನಾಳೆ 5% ಹೈಕ್ ಆಗುತ್ತಾ ಅಥವಾ ಆಗಲ್ವಾ ಅಂತ ಹೇಳಿ. ಇಲ್ಲಿವರೆಗೂ ಆಗಲ್ಲ ಅನ್ನೋ ರೀತಿಯೇ ಬೆಂಬಲಿಸ್ಕೊಂಡು ಬಂದರು ತೇಜಸ್ವಿ ಸೂರ್ಯ ಅವರು. ಆದರೆ ಈಗ ಬರ್ತಾ ಇರೋವಂಥದ್ದು, ಯೂನಿಯನ್ ಮಿನಿಸ್ಟ್ರು ಯಶವಂತ್ ಅವರು ಯಾವುದೇ ರೀತಿಯಾದ ಆದೇಶವನ್ನು ಮಾಡಿಲ್ಲ ಅಂತ. ಮತ್ತು ಎರಡನೇದು, ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ನಾನು ಯೂನಿಯನ್ ಮಿನಿಸ್ಟರ್ ಹತ್ರ ಫೋನಲ್ಲಿ ಮಾತಾಡಿದೆ, ಇದು ನಮ್ಮ ಮೊದಲನೇ ಜಯ, ತಾತ್ಕಾಲಿಕವಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಹೇಳ್ತಾರೆ, ರಾಜ್ಯ ಸರ್ಕಾರ MOU ಮಾಡ್ಕೊಂಡಿರೋದ್ರಲ್ಲಿ ಆ MOU ಒಳಗಡೆ ಇರುವಂಥ ವಿಷಯ ಏನು ಅಂದರೆ, ಹೈಕ್ ಮಾಡೋದು ಬರೀ ಸೆಂಟ್ರಲ್ ಗೌರ್ಮೆಂಟಿಗೆ ಬಂದಿಲ್ಲ, ಬರೀ ಸ್ಟೇಟ್ ಗೌರ್ಮೆಂಟಿಗೆ ಮಾತ್ರ ಇದೆ, ಸ್ಟೇಟ್ ಗೌರ್ಮೆಂಟು ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ. ಮೂರನೇದು, ಯಾವಾಗ ಇದನ್ನು ನಾವು ಪರಿಶೀಲನೆ ಮಾಡಬೇಕು ಫೇರ್ ಕಮಿಟಿನ, ಆ ಉದ್ದೇಶದ ಬಗ್ಗೆ ಯೂನಿಯನ್ ಮಿನಿಸ್ಟರ್ ಅವರು ಪರಿಶೀಲನೆ ಮಾಡಿ ಮತ್ತೆ ಕರೆದು ನಾನು ರಿಪೋರ್ಟ್ ತಗೊತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಈ MOU ಆಗುತ್ತಲ್ಲ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು, ಇದನ್ನು ಮಾಡಬೇಕಂದಾಗ ಅದು ಕೇಂದ್ರ ಸರ್ಕಾರನೇ ಇತ್ತು. ಕೇಂದ್ರ ಸರ್ಕಾರಕ್ಕೆ ಇಷ್ಟು ಬುದ್ಧಿ ಇಲ್ವಾ, ರಾಜ್ಯ ಸರ್ಕಾರಕ್ಕೆ ನಾವೆಲ್ಲವನ್ನು ಬಿಟ್ಬಿಟ್ರೆ ನಾಳೆ ಇವ್ರ ಕೈಯಲ್ಲಿ ಸಿಗಲ್ಲ ಅಂತ ಹೇಳಿ. ಎರಡನೇದು, ಯಶವಂತ್ ಅವರು ಅವರಿಗೆ ರಾಜ್ಯ ಸರ್ಕಾರಕ್ಕೆ ತಾವೆಲ್ಲವನ್ನೂ ರೈಟ್ಸ್ ಕೊಟ್ಬಿಟ್ಟಾಗ ಕೇಂದ್ರ ಸರ್ಕಾರಕ್ಕೆ ಮೆಟ್ರೋ ಫೇರ್ನ ನಿಲ್ಲಿಸೋವಂಥ ಶಕ್ತಿ MOU ಇದೆಯಾ ಇಲ್ವಾ? ಎರಡನೇದು, ಒಬ್ಬರು ವಕೀಲರಾಗಿ ನಾನು ತಾತ್ಕಾಲಿಕವಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ. ಸರ್, ಏನು ಹೇಳ್ತಾರೆ ಹೇಳಿ ಅವರು? 5%ನ ಇನ್ಕ್ರೀಸ್ ಮಾಡೋಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ, ಇದನ್ನು ಇನ್ಕ್ರೀಸ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಇದೆ, MOU ನಮಗೆ ರೈಟ್ಸೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ತಾವು ನಿಲ್ಲಿಸೋಕ್ಕಾಗಲ್ಲ. ಎರಡನೇದು, ನಾವು ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ ಆಚೆಗಡೆ ಒಳಗಡೆ ಹೋರಾಟವನ್ನೇ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಮೊದಲು MOUನ ತಿದ್ದುಪಡಿಗೆ ಹಾಕೊಳ್ರಿ, MOUನ ತಿದ್ದುಪಡಿಗೆ ಹಾಕ್ಕೊಂಡು ಆಮೇಲೆ ಹೋರಾಟವನ್ನು ಮಾಡಿ, ಇಲ್ಲಾಂದರೆ ಇದು ಗೆಲ್ಲಕ್ಕಾಗಲ್ಲ. ಮೂರನೇದು, ತಾವು ಯಾರ ರೆಕಾರ್ಡ್ಸ್ಗಳನ್ನ ಬಿಟ್ಟು ಹೇಳ್ತಾ ಇದ್ದೀರಿ? ಯೂನಿಯನ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ, ಜಯ ಜಯ ಅಂತ ನಾನು ಹೇಳಿದ್ರಲ್ಲ, ಎಲ್ಲಿ, ಯಾವ ರೆಕಾರ್ಡ್ಸಲ್ಲಿ? ವಾಟ್ ಇಸ್ ದ ರೈಟ್ಸ್? ಏನೂ ಇಲ್ಲ. ನಾಲ್ಕನೇದು, ಕೇಂದ್ರ ಸರ್ಕಾರಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ 50% ಶೇರಿಂಗ್ ಇದೆ. ನಿಮ್ಮಲ್ಲಿ ಮೆಟ್ರೋದಲ್ಲಿ ನಾವು ದುಡ್ಡು ಕಟ್ತೀವಲ್ಲ, ಅವರು 50% ತಿಂತಾರೆ, ಇವರು 50% ತಿಂತಾರೆ. ಇಬ್ಬರೂ ಕೂಡ ಅಕ್ಯೂಸ್ಡೇ ಇರಲಿ. ನಾನು ಕೇಂದ್ರ ಸರ್ಕಾರವನ್ನು ಬಚಾವ್ ಮಾಡ್ತೀನಿ, ನಾನು ಕೇಂದ್ರ ಸರ್ಕಾರ ಹತ್ರ ಮಾತಾಡ್ಬಿಡ್ತೀನಿ, ನಾನೇ ಎಲ್ಲ ಹೇಳಿಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ, ಇಲ್ಲಿ ನಾನು ಹೋರಾಟ ಮಾಡ್ತೀನಿ ಅನ್ನೋವಂಥದ್ದು ಅಭಿಪ್ರಾಯ ಬೇಕಾಗಿಲ್ಲ. ರಾಜ್ಯ ಸರ್ಕಾರನೂ ಕೂಡ, ರಾಜ್ಯ ಸರ್ಕಾರ ಏನು ಸರಿ ಅಂತ ಹೇಳ್ತಿಲ್ಲ, ರಾಜ್ಯ ಸರ್ಕಾರನೂ ಕೂಡ ತಪ್ಪಿದೆ. ಅಂದರೆ ಫೇರ್ ನೀವು ಮಾಡಬೇಕಂದಾಗ ಒಂದು ಪಬ್ಲಿಕ್ ನೋಟಿಸ್ ಕೊಡುವಂಥದ್ದು, ಏನಕ್ಕೆ ಮಾಡ್ತಿದ್ದೀವಿ ಅನ್ನೋವಂಥದ್ದು, ಅಥವಾ ಎಲ್ಲ ಅಪ್ರೂವಲ್ಸ್ಗಳನ್ನ ತೊಗೊಳ್ಳೋ ಅಂಥದ್ದು, ಜನರಿಗೆ ಒಂದು ಇಂಟಿಮೇಷನ್ ಕೊಡಬೇಕಾಗಿರುವಂಥದ್ದು, ಇವು ಯಾವ ಕೆಲಸಗಳನ್ನೂ ಮಾಡ್ತಿಲ್ಲ. ಮತ್ತು ಏನಕ್ಕೆ ನೀವು ಜಾಸ್ತಿ ಮಾಡ್ತೀರ ಅನ್ನೋದು ಕೂಡ ಹೇಳಿಲ್ಲ. ಜನರ ಮೇಲೆ ಹೊರೆಯಾಗಿ ಬೀಳ್ತಿದ್ರಿ. ಇವತ್ತು ಮೆಟ್ರೋವನ್ನು ಅವಲಂಬಿಸ್ಕೊಂಡಿರುವಂಥವ್ರು 90% ಆಫ್ ಬೆಂಗಳೂರು ಕೂಡ ಜನರು ಕೂಡ ಮೆಟ್ರೋದಲ್ಲಿ ಹೋಗಬೇಕಪ್ಪ ಅನ್ನೋ ಒಂದು ಆಸೆ ಇದೆ. ಆದರೆ ಇವತ್ತಿನ ಹೇಳಿಕೆ ತೇಜಸ್ವಿ ಸೂರ್ಯ ಅವ್ರದ್ದು ಸುಳ್ಳು ಅಭಿಪ್ರಾಯ. ನಾಳೆ ಬೆಳಗ್ಗೆ 5% ಜಾಸ್ತಿ ಆಗಿಬಿಟ್ರೆ ಇವು ನಮಗೆ ಮೊದಲು ಸಿಕ್ಕಿದೆ ಜಯ ಅಂತ ಹೇಳಿದ್ರಲ್ಲ ನಿನ್ನೆ, ಹಾಗಾದ್ರೆ ಆ ಜಯ ಹೋಯ್ತಾ? ಇದ ನಿಮ್ಮ ಆಡಳಿತ? ಈಗಾಗಲೇ BMRCL ಅವರು ಪೊಲೀಸ್ ಅವರ ಪ್ರೊಟೆಕ್ಷನ್ ಕೇಳ್ತಾ ಇದ್ದಾರೆ. ಸ್ವಾಮಿ, ನಾಳೆ ಮೆಟ್ರೋ ಹತ್ರ ಇವರೆಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಏನಕ್ಕೆ ಕೇಳ್ತಾ ಇದ್ದಾರೆ? ಹಾಗಾದರೆ 5% ಇನ್ಕ್ರೀಸ್ ಆಗಿರೋದು ತಡೆ ಆಜ್ಞೆ ಆಗಿಲ್ಲ. ಕೋರ್ಟ್ ತಡೆ ಆಜ್ಞೆ ಆದರೆ ಒಂದು ಕಾಪಿ ಇರ್ತವೆ. ನೀವು ಯೂನಿಯನ್ ಮಿನಿಸ್ಟರ್ಗೆ ಫೋನ್ ಮುಖಾಂತರ ಹೇಳಿದ್ರಲ್ಲ, ಅದಕ್ಕೇನಾದ್ರೂ ಆದೇಶ ಇದ್ದಾವ? ಯಾಕೆ ಬೆಂಗಳೂರು ಜನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ? ನಾಚಿಕೆ ಆಗಬೇಕಲ್ವಿಲ್ರಿ? ಯಾಕೆ ಸುಳ್ಳು ಹೇಳ್ತಿದ್ದೀರಾ? 5% ತಡೆ ಆಜ್ಞೆ ಆಗಿದೆ ಅಂತ ಸುಳ್ಳು ಹೇಳ್ತಿದ್ದೀರಿ. ನಾಳೆ ಬೆಳಗ್ಗೆ ನಾನು 5% ದುಡ್ಡಿಲ್ಲ, ₹100, ₹105 ನನ್ನ ಹತ್ರ ಇಲ್ಲ, ₹100 ಹೋಯ್ತು ಅಂದರೆ ವಾಪಸ್ ಬಂದರೆ ನೀವು ಬಂದು ಕೊಡ್ತೀರಾ? ನಾನು ಪ್ರಿಪೇರ್ ಆದ್ರಾದ್ರೂ ಹೋಗ್ತೀನಿ ಸ್ವಾಮಿ, ಒಂದು ₹5 ಜಾಸ್ತಿ ಇಟ್ಕೊಂಡು.
ಈ ರೀತಿಯಾಗಿ ಪ್ರಾಬ್ಲಮ್ಗಳಾಗ್ತವೆ. ಇದನ್ನು ತಾವು ದಯವಿಟ್ಟು ನಿಲ್ಲಿಸಿ, ಈ ಸುಳ್ಳು ಮಾಡೋಂಥ ನಿಲ್ಲಿಸಿ. ಅನಂತಕುಮಾರ್ ಅವರು ಇದ್ರು ಸರ್ ಆ ಕ್ಷೇತ್ರದಲ್ಲಿ, ಒಳ್ಳೆ MP. ಈ ರೀತಿಯಾಗಿ ಸುಮ್ಮನೆ ಊಹಾಪೋಹಗಳ ಸ್ಟೇಟ್ಮೆಂಟ್ಗಳು ಹೇಳ್ತಾ ಇರಲ್ಲ. ನಾನು ಫೋನಲ್ಲಿ ಮಾತಾಡಿದೆ, ಮಲಗಿದ್ದೆ ಇದ್ದೆ, ಇವೆಲ್ಲ ಹೇಳ್ತಿರಲ್ಲ. ಅವರು ಆಗಿರೋದನ್ನ ಹೇಳ್ತಾ ಇದ್ರು. ಇಲ್ಲಿ ಆದರೆ ಇದು ಫೋನಲ್ಲಿ ನಾನು ಹೇಳಿದೆ, ನೀವೆಲ್ಲ ನಂಬಿ, ನೀವು ಫೋನ್ ಮಾತಾಡೋದು ನಾವ್ಯಾಕೆ ನಂಬಕ್ಕಾಗತ್ತೆ? ನಮಗೇನೋ ರೆಕಾರ್ಡ್ಸ್ ಕೊಡಿ ಸ್ವಾಮಿ, ನಿಲ್ಲಿಸಿರೋ ಅಂಥದ್ದು. ನಾನು ಏನೋ ಬಿಂಬಿಸ್ಕೊಳ್ಳೋಕ್ಕೋಸ್ಕರ ನನಗೆ ಕಾಂಟ್ಯಾಕ್ಟ್ ಇದ್ದಾವೆ, ನಾನು ಎಲ್ಲ ಮಾಡ್ತೀನಿ. ಹೌದು, ನೀವು MP, ನೀವು MP ಎಲ್ಲರೂ ಕಾಂಟ್ಯಾಕ್ಟ್ ಇದೆ ಅಂತ ನಮ್ಗೆ ಗೊತ್ತಿದೆ. ಫೋನಲ್ಲಿ ಮಾತಾಡಿ ನಿಲ್ಲಿಸಿಲ್ಲ ನಾವು ತಾವು ಅನ್ನೋವಂಥದ್ದು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. BMRC ಅವರು ನಾಳೆ ಪ್ರೊಟೆಕ್ಷನ್ ತೊಗೊತಾರೆ, ಪೊಲೀಸ್ ಪ್ರೊಟೆಕ್ಷನ್ಸ್ಗಳನ್ನ. ಯಾಕೆ ಸುಳ್ಳು ಹೇಳ್ತೀರಿ? ಸೊ ಇದು ಗೆಲುವಲ್ಲ, ಇದು ಮೋಸ. ನಮಗೆ ಆಗಿರೋ ನೀವು ಕೊಟ್ಟಿರೋಂಥ ಸ್ಟೇಟ್ಮೆಂಟು ಸುಳ್ಳಿನ ಮೋಸ. ನಾಳೆ 5% ನೀವು ಇನ್ಕ್ರೀಸ್ ಆಗಿಲ್ಲ ಅಂದರೆ ಆಮೇಲೆ ಗೆಲುವು. ಈ ಊಹಾಪೋಹಗಳನ್ನ ನಿಲ್ಲಿಸಬೇಕಾಗತ್ತೆ. MOUನ ಮಾಡಬೇಕಂದಾಗ ಕೇಂದ್ರ ಸರ್ಕಾರದವರು ಕಡುಬು ಇಟ್ಕೊಂಡಿದ್ರೆ ಬಾಯಲ್ಲಿ, ತಲೆ ಇರಲಿಲ್ವಾ? ರಾಜ್ಯ ಸರ್ಕಾರಕ್ಕೆ ನಾನೆಲ್ಲ ಬಿಟ್ಬಿಟ್ರೆ ಅವ್ರು ಏನು ಬೇಕಾದ್ರು ಮಾಡ್ತಾರೆ, ನಾನು ಕೂಡ ಅದಕ್ಕೆ ರೈಟ್ಸ್ ಇಟ್ಕೊಬೇಕು ಅಂತ ಇಟ್ಕೊಳ್ಳೋದು ನಿಮ್ಗಂತ ಶಕ್ತಿ ಇರಲಿಲ್ವಾ? ನಿಮ್ಮ 50% ಲಾಭ ಇದೆಯಲ್ಲ, ಅದನ್ನು ದಯವಿಟ್ಟು ಸ್ಟಾಪ್ ಮಾಡ್ಕೊಂಡು 40% 30% ನಾವು ಕೇಂದ್ರ ಸರ್ಕಾರ ತೊಗೊಳ್ಳೋಣ. ನಾನು ಆ ರಾಜ್ಯದಲ್ಲಿ MP ಆಗಿದ್ದೀನಿ, ನಿಮಗೆ ಕೇಂದ್ರ ಸರ್ಕಾರಕ್ಕೆ ನಾನು 30% ಪ್ರಾಫಿಟ್ ಕೊಡ್ತೀನಿ, ಇನ್ನು 20% ಜನರಿಗೋಸ್ಕರ ಬಿಟ್ಬಿಡಿ ಅಂತ ನೀವು ಕೇಳಿದ್ದೀರಾ? ಅದನ್ನು ಫೋನಲ್ಲಿ ಮಾತಾಡ್ರಿ ಫಸ್ಟು. ಅದನ್ನು ಮಾತಾಡಿದಾಗ ನಾನು ಒಪ್ತೀನಪ್ಪ. ಅದು ಬಿಟ್ಟು ಇಲ್ದಿರೋವಂಥದ್ದೆಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ನಾನು ಮಾತಾಡಿದ್ದೀನಿ, ನಾಳೆ ನಿಂತೋಗ್ಬಿಡುತ್ತೆ. ನಾಳೆ ನಿಂತಿಲ್ಲ ಅಂದರೆ ಜನ ಕೇಳ್ತಾರಪ್ಪ ನಿಮಗೆ. ನಿಂತರೆ ಓಕೆ, ನಾವು ಅಪ್ರಿಷಿಯೇಟಬಲ್, ಮತ್ತೊಂದು ವಿಡಿಯೋ ಮಾಡೋಣ, ನಮಸ್ಕಾರ ಸ್ವಾಮಿ ಅಂತ ಹೇಳೋಣ. ಬಟ್ 5% ಅಥವಾ 10% ವಿಷಯ ಅಲ್ಲ. ವಿದ್ಯಾರ್ಥಿಗಳು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಬಳಿ ನಿಂತಿದ್ರಿ. ವಿದ್ಯಾರ್ಥಿಗಳಿಗೆ ತಾವು ಯಾಕೆ ಮೆಟ್ರೋ ಉಚಿತ ಪಾಸ್ ಕೊಡಲ್ಲ? ಯಾಕೆ ಕೊಡೋಕ್ಕಾಗಲ್ಲ ತಾವು? ಇವತ್ತು ತೆಲಂಗಾಣ ಸರ್ಕಾರ, ಹೈದರಾಬಾದ್ ಸರ್ಕಾರದಲ್ಲಿ ಅವರು 10 ನೀವು ಲೋಡ್ ಮಾಡಿದ್ರೆ, 10 ಸಲ ನೀವು ರೀಚಾರ್ಜ್ ಮಾಡಿದ್ರೆ 40 ರೀಚಾರ್ಜ್ ಫ್ರೀಯಾಗಿ ಕೊಡ್ತಿದ್ದಾರೆ. ನೀವು ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಬಹಳ ಮೆಟ್ರೋ ಬೆಂಗಳೂರಿನಲ್ಲಿರುವಂಥದ್ದು ಹೆವಿ ಎಕ್ಸ್ಪೆನ್ಸಿವ್, ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತಿರಲ್ಲ. ನೀವು ಬೆಂಗಳೂರಿನವರೇ, ನಿಮ್ಮಿಂದನೇ ಎಕ್ಸ್ಪೆನ್ಸಿವ್ ಆಗ್ತಾ ಇರೋದು. ನೀವು ಇದನ್ನು ಮಾತಾಡಬೇಕು. ಅದನ್ನು ಬಿಟ್ಟು ನಾನು ಮೆಟ್ರೋ ನಿಲ್ಲಿಸ್ಬಿಟ್ಟಿದ್ದೀನಿ, ಕಮ್ಮಿ ಆಗಿಬಿಡುತ್ತೆ ನಾಳೆಯಿಂದ ಅಂತ ಹೇಳೋದು, ಅಥವಾ ನಾನು ಹೋರಾಟ ಮಾಡ್ತೀನಿ ಹೊರಗಡೆ, ಇವೆಲ್ಲವೂ ಕೂಡ ನಾವು ಒಪ್ಪಲ್ಲ. ಬಿಕಾಸ್ ನೀವಿರೋ ಸ್ಥಾನ ಅಂಥದ್ದು. ವಿತೌಟ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಯು ಶುಡ್ ನಾಟ್ ಟಾಕ್. ವಿತೌಟ್ ಅಪ್ರಾಪ್ರಿಯೇಟ್ ಸ್ಟೇಟ್ಮೆಂಟು ನಿಮ್ಮಲ್ಲಿ ಪೇಪರ್ಲಿದ್ದಾಗ ಮಾತ್ರ ನೀವು ಜನರಿಗೆ ಹೇಳಿಕೆ ಕೊಡಬೇಕು. ಅರ್ಜೆಂಟಾಗಿ ಅವಸರವಾಗಿ ಕೊಡೋವಂಥ ಸ್ಥಾನಮಾನದಲ್ಲಿ ನಾವು ನಿಮ್ಮನ್ನ ಕೂರಿಸಿಲ್ಲ. ಇದು ನಾನು ಅವ್ರಿಗೆ ಹೇಳುವಂಥ ಬಯಸುವಂಥದ್ದು. ಈಗ ಮತ್ತೆ ಬರ್ತಾ ಇರೋವಂಥ ವಿಷಯ, ಯೂನಿಯನ್ ಮಿನಿಸ್ಟರ್ ಯಶವಂತ್ ಅವರು ಯಾವುದೇ ರೀತಿಯಾದ ಹೇಳಿಕೆಯನ್ನು ಅಥವಾ ಇದೇನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ನಾಳೆ 5% ಏನು ನಿಗದಿ ಆಗಿತ್ತೋ ಇನ್ಕ್ರೀಸ್ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು BMRC ಅವರು ಪೊಲೀಸ್ ಪ್ರೊಟೆಕ್ಷನ್ನ ಕೇಳ್ತಾ ಇದ್ದಾರೆ, ನಾಳೆ ಪ್ರೊಟೆಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ. ಹಾಗಾಗಿ ಜನರಿಗೆ ಯಾವುದೇ ರೀತಿಯಾದ ಕ್ಲಾರಿಟಿ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. 5% ನಾಳೆ ಇನ್ಕ್ರೀಸು ಆಗ್ಬೋದು. ಸೊ ಹಾಗಾಗಿ ಜನರು ನಾವು MP-ನೋ MLAನೋ ಅವರು ನಮ್ಮ ಧ್ವನಿಯಾಗಿ ಹೋಗೋದಕ್ಕಿಂತ ನಾವೇ ಧ್ವನಿಗಳು. ಅವರು ಧ್ವನಿ ಕೊಟ್ಟಿರೋದೇ ನಾವು. ಸೊ ಆ ಮತಗಳಿಂದ ನಾವು ಧ್ವನಿ ಕೊಟ್ಟಿರ್ತೀವಿ. ದಯಮಾಡಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಸಹಿ ಸಂಗ್ರಹಣಾ ಅಭಿಯಾನವನ್ನು ಮಾಡಿ ಚೀಮಾರಿ ಹಾಕಬೇಕು. ಯಾರಿಗೆ ಎಷ್ಟು ನೆಸೆಸಿಟಿ ನೋಡಿ ಸರ್, ನಾನು ಒಂದು ಆಲಂದೆಲ್ಲ ಮಾಡ್ತಾಯಿದ್ದೀನಿ. ಸ್ಟೂಡೆಂಟ್ಸ್ಗಳಿಗೆ ಫ್ರೀಯಾಗಿ ಮೆಟ್ರೋ ಪಾಸ್ಗಳನ್ನ ವಿತರಣೆ ಮಾಡಬೇಕು. ಫ್ರೀಯಾಗಿ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು 10 ಒಂದು ರೀಚಾರ್ಜ್ ಮಾಡಿದ್ರೆ, 10 ಟ್ರಿಪ್ ರೀಚಾರ್ಜ್ ಮಾಡಿದ್ರೆ ಇನ್ನು 40 ರೀಚಾರ್ಜನ್ನ ಫ್ರೀಯಾಗಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು 10,000 ಸಿಗ್ನೇಚರ್ಸ್ಗಳನ್ನ ಸಹಿ ಸಂಗ್ರಹಣ ಮಾಡ್ಕೊಂಡಿದ್ದೀನಿ ಸ್ವಾಮಿ. ನಾನು BMRCಯಲ್ಲೂ ಮತ್ತು ಈ ಪಬ್ಲಿಕ್ ಲಿಟರಸಿ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ತೊಗೊಂಬರ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಮಾತಾಡ್ಬಿಟ್ಟಿದ್ದೀನಿ ತಂದ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ಈ ರೀತಿಯಾದ ಹೋರಾಟಗಳನ್ನ ಮಾಡಬೇಕು. ಮತ್ತು ಎಲೆಕ್ಷನ್ನು GBA ಎಲೆಕ್ಷನ್ ಬರ್ತಾ ಇರೋದ್ರಿಂದ, ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಿರೋದ್ರಿಂದ BJPಯವರು ಕಾಂಗ್ರೆಸ್ಸವರು ಇಬ್ಬರೂ ಕೂಡ ರಾಜಕೀಯವನ್ನು ಮಾಡ್ತಿದ್ದಾರೆ ಮೆಟ್ರೋ ಇಟ್ಕೊಂಡು. ದಯಮಾಡಿ ಈ ರಾಜಕೀಯದಲ್ಲಿ ತಾವು ಯಾರೂ ಕೂಡ ಇನ್ವಾಲ್ವ್ ಆಗಬಾರ್ದು ಅನ್ನೋದು ನಾನು ಹೇಳೋಂಥದ್ದು. ಅಂದರೆ ಕಮ್ಮಿ ಆಯಿತು ಅಂದರೆ ಖಂಡಿತವಾಗ್ಲೂ ಅಪ್ರಿಷಿಯೇಟ್ ಮಾಡೋಣ. ಆದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಎಲ್ಲವೂ ಇದೆ, ಹಾಗೆ ರಾಜ್ಯ ಸರ್ಕಾರದ ಅಡಿಯಲ್ಲೂ ಎಲ್ಲೂ ಇದ್ದಾವೆ. ಯಾಕಂದರೆ ತೇಜಸ್ವಿ ಸೂರ್ಯರು ಹೇಳಿದ್ದಾರೆ MOU ಆಗಿದೆ ಅಂತ. MOUಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳ್ನ, ಪಾಯಿಂಟ್ಸ್ಗಳ್ನ ತಾವು ವಿಮರ್ಶನೆ ಮಾಡಿದಾಗ, ಕಾಮೆಂಟ್ ಮಾಡಿದಾಗ, ನೋಡಿದಾಗ ಅರ್ಥ ಆಗುತ್ತೆ ಇಬ್ಬರೂ ಕೂಡ ಅದಕ್ಕೆ ಹಕ್ಕುದಾರರು ಅಂತ. ಹೌದು, ಬಹುಶಃ ಇಲ್ವೇನೋ ನಮ್ಗೆ ಗೊತ್ತಿಲ್ಲ. 5% ಅಂದರೆ ಪ್ರತಿ ಸರಿನೂ ಅದನ್ನ ಜಾಸ್ತಿ ಮಾಡ್ಬೇಕಂತ ಇರೋದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಕೊಟ್ಟಿದ್ರೆ ಅದಕ್ಕಿಂತ ಕೆಟ್ಟ MOU ಇನ್ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಇಟ್ಸ್ ಎ ಫೇಲ್ಯೂರ್ ಆಫ್ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಯೂರ್. ನೀವು ಬರೇ 50% ಪ್ರಾಫಿಟ್ ತೊಗೊತೀರಾ, ಅಂದರೆ 5% ಇನ್ಕ್ರೀಸಲ್ಲೂ ನೀವು 50% ಬರಲ್ವಾ? ಸಿ ಇಟ್ ವಿಲ್ ವೆಲ್ ನೋನ್. ಇದು 50% ಅಂತ ಅಂದಮೇಲೆ ಎಷ್ಟೇ ಜಾಸ್ತಿ ಆದರೂ ಅದು ನಿಮ್ಗೆ 50% ಹೋಗುತ್ತೆ. ನೀವು ಕಮ್ಮಿ ಮಾಡಿ ಹೋಗಂದ್ರೆ ಹೇಳಿ ತೇಜಸ್ವಿ ಉತ್ತರ ಇದಕ್ಕೆ. ಇವಾಗ 5% ಜಾಸ್ತಿ ಮಾಡಿದ್ರೆ 2.5% ನಿಮಗೆ ಬರಲ್ವಾ? MOU ಹಂಗಿದೆಯಾ? ಬರಲ್ಲ ಅಂತಿದೆಯಾ?
ಸಾಕು ಬಿಡ್ರಿ, ಬುದ್ಧಿವಂತಿಕೆ ಸಾಕು. ಜನರು ಎಚ್ಚರಿಕೊಂಡಿದ್ದಾರೆ. ಇನ್ನು ನಾವು 1949 ಇಲ್ಲ, ಆಗಲೇ ಎಲ್ರಿಗೂ ಬುದ್ಧಿ ಬಂದಿದೆ. ನೀವೇನು ಮಾತಾಡಿದ್ರು ಕೂಡ ಅದಕ್ಕೆ ಅರ್ಥ ಗೊತ್ತಾಗುತ್ತೆ. ಸ್ವಲ್ಪ ನಿಲ್ಲಿಸಿ, ದಯಮಾಡಿ ನಿಜವಾದ ಹೋರಾಟವನ್ನು ಮಾಡಿ. ರಾಘವ್ ಚಡ್ಡ ಅವ್ರ ವಿಷಯಗಳನ್ನ ತೊಗೊಳ್ಳೋಣ. ಅವರು ಕೂಡ MP. ರ್ಯಾಪಿಡೋದಲ್ಲಿ 10 ನಿಮಿಷದಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡು ಮಾಡಿಸಿದ್ರಾ, ಟೈಮ್ನ ಚೇಂಜ್ ಮಾಡಿದ್ರಾ? ನೀರು ಏರ್ಪೋರ್ಟ್ನಲ್ಲಿ ಸಮೋಸ ಬೆಲೆಯನ್ನು ಮಾಡಿದ್ರಾ? ಮಾಡಿ, ಆಮೇಲೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ ಮಾಡಿ ಎಲ್ಲ ಆಗಲೇ ಮಾರ್ಕೆಟಿಂಗ್ ಫೋನಲ್ಲಿ ಮಾತಾಡಿದ್ದೀನಿ, ತಡೆ ಆಗಲೇ ಮಾಡಿಬಿಟ್ಟಿದ್ದೀನಿ. ಸಾಕು, ಇವೆಲ್ಲ ಸಾಕು. ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಸಾಕು. ಒಳ್ಳೆ ವಿದ್ಯಾವಂತರು, ಒಳ್ಳೆ ಯುವಕರು ಬರಬೇಕು ಅನ್ನೋಂಥ ಆಸೆ ಇದೆ. ಆ ರೂಪ, ಶೈಲಿ ಆ ಭಗವಂತ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಅದನ್ನು ದಯವಿಟ್ಟು ಅಪ್ಲೈ ಮಾಡಿ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ನೋಡಿ, ಅನೇಕ ಮೆಟ್ರೋ ಸ್ಟೇಷನ್ಸ್ಗಳು ಕಾಲೇಜ್ಗಳ ಬಳಿಯೇ ಇದೆ. ಹಾಗಾಗಿ ಅಟ್ಲೀಸ್ಟ್ ಆ ಮೆಟ್ರೋ ಯೂಸ್ ಮಾಡೋರು ಎಲ್ಲೋ ಬಡವರು ಇರ್ತಾರೆ, ನಾನು ಮೆಟ್ರೋ ಹೋಗಬೇಕು ಅಂದರೆ ಅವ್ರು ಆಗೋದಿಲ್ಲ. ಈ ಥರ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಸರ್. ಖಂಡಿತವಾಗ್ಲೂ ನೋಡಿ, ಆಮ್ ಆದ್ಮಿ ಸರ್ಕಾರ ಡೆಲ್ಲಿಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಸೋತಿರ್ಬೋದು. ಅದು ಆ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ನಾವು ಮೆಟ್ರೋದಲ್ಲಿ ವಿದ್ಯಾರ್ಥಿಗಳಿಗೆ ಪಾಸನ್ನು ಕೊಡ್ತೀವಿ ಅಂತ ಹೇಳಿ. ಅಂದರೆ ಆ ಸೆಂಟ್ರಲ್ ಗೌರ್ಮೆಂಟ್ ನೀನು ನನಗೆ ಕೊಡ್ತೀಯಲ್ವಪ್ಪ, ನನ್ನ ದುಡ್ಡಲ್ಲಿ ನಾನು ಕೊಡ್ತೀನಿ ಅಂತ ರೆಡಿ ಆಗಿತ್ತು ಸೆಂಟ್ರಲ್ ಗೌರ್ಮೆಂಟು. ನೀವು ಹಾಗಾದರೆ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಕೇಳ್ತಾ ಇರೋವಂಥದ್ದು, ಇವ್ರು ಹೇಳಿದ್ರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋದಲ್ಲೂ ಕೂಡ 50% MOU ಇದೆ. ರಾಜ್ಯ ಸರ್ಕಾರದ ಮರ್ತುಬಿಡಿ ಸ್ವಾಮಿ, ಕೇಂದ್ರ ಸರ್ಕಾರ ಮೋದಿಯವ್ರಿಗೆ ಹೇಳಿ ಸ್ವಾಮಿ, ಇಡೀ ದೇಶದಲ್ಲಿ ಮೆಟ್ರೋದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿರುವಂಥ ಎಲ್ಲ ಮೆಟ್ರೋದಲ್ಲೂ ವಿದ್ಯಾರ್ಥಿಗಳಿಗೆ ಪಾಸ್ ಕೊಡಿ ಅಂತ. ನಿಮ್ಮ ಕೈಲಾಗಲ್ವಾ? ಎದುರ್ಕೊಂತಾರದ ಹೇಳೋಕ್ಕೆ, ಅದಕ್ಕಾಗತ್ತೆ ಬಿಡಪ್ಪ, ಅದೆಂಗೂ ನಡ್ಕೊಂಡು ಹೋಗಲಿ ಅಂತ ಹೇಳಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವು ಹೇಳಿದ ಹಾಗೆ ಇದು ಅಕ್ವೈಷನ್ ಮಾಡ್ಕೊತಾರಲ್ಲ ಸರ್, ಭೂಮಿಗಳನ್ನ ತೊಗೊತಾರಲ್ಲ, ಪಾಯಿಂಟ್ ಮಾಡಿರ್ತಾರೆ. ನಿಯರ್ ಬೈ ನ್ಯಾಷನಲ್ ಕಾಲೇಜ್, ಏನದು ಹೆಸರು, ಮೆಟ್ರೋ ಸ್ಟೇಷನ್ನು ತೇಜಸ್ವಿ, ಯಾಕೆ ಇಟ್ಟರೆ ನ್ಯಾಷನಲ್ ಕಾಲೇಜ್ ಅಂತ? ಅಲ್ಲಿ ಹೋಗೋ ವಿದ್ಯಾರ್ಥಿಗಳಿಗೆ ಪಾಸ್ ಇಲ್ಲ, ಅವ್ರ ಕನ್ಸೆಷನ್ ಇಲ್ಲ. ಮೆಟ್ರೋ ಸ್ಟೇಷನ್ ಹೆಸರು ಮಾತ್ರ ನ್ಯಾಷನಲ್ ಕಾಲೇಜ್. ವೈ? ನ್ಯಾಷನಲ್ ಕಾಲೇಜ್ ಇದೆ ಅಂತ ಸ್ವಾಮಿ ಅಲ್ಲಿ ಮೆಟ್ರೋ ಆಗಿರೋದು. ಆದರೆ ಅಲ್ಲಿ ಓಡಾಡೋರಿಗೆ ಜಾಸ್ತಿ ದುಡ್ಡು ಕೊಟ್ಟು ಬರಬೇಕು. ಬಸ್ ಸ್ಟಾಪ್ ದೂರ ಇದೆ. ಅದು ನೀನು ಮನೆಯಿಂದ ನ್ಯಾಷನಲ್ ಕಾಲೇಜಿಗೆ ಬಂದರೂ ಆ ಬಡವ ಅಪ್ಪ ಹೇಳ್ತಾನೆ, ಇಲ್ಲಪ್ಪ 100 ರೂಪಾಯಿ ಆಗುತ್ತೆ, 150 ರೂಪಾಯಿ ಆಗುತ್ತೆ, ಬಸ್ ಪಾಸಲ್ಲಿ ಹೋಗ್ಬಿಡಪ್ಪ ಅಂತ. ಆ ಯೋಗ್ಯತೆ ಇಲ್ವಾ ನಮಗೆ? ಆ ವಿದ್ಯಾರ್ಥಿ ನ್ಯಾಷನಲ್ ಕಾಲೇಜಿಂದ ಇಳಿದು ಆ ಕಾಲೇಜಿಗೆ ಹೋಗಿ ಮಾಡಿಸೋಂಥ ಆ ಯೋಗ್ಯತೆ ಇಲ್ವಾ ನಮಗೆ? ಅದಕ್ಕೆ ಧ್ವನಿ ಆಗಲ್ವಾ ನಾವು? ಎಲ್ಲ ನಾಟಕ ಸರ್, ಸಾಕು ನಾಟಕ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೇಳೋವಂಥದ್ದು ಸರ್, ದಯಮಾಡಿ ಪಕ್ಷವನ್ನು ಮರ್ತುಬಿಡಿ ಸರ್, ಕ್ಯಾರೆಕ್ಟರ್ಗಳನ್ನ ಮರ್ತುಬಿಡಿ. ದಯಮಾಡಿ ನಿಮ್ಮ ಹಕ್ಕಿಗೆ ನೀವು ಹೋರಾಟ ಮಾಡಿ. ಜೆನ್ಸಿ ಜಮಾನ ಅಂತ ಹೇಳ್ತಾರೆ, ಆಲ್ಫಾ ಜಮಾನ ಅಂತಾರೆ. ಯಾವ ನಾಯಕನೂ ಬೇಡ, ಯಾವ ದೊಡ್ಡ ಲೀಡರ್ಗಳು ನಮಗೆ ಬೇಕಾಗಿಲ್ಲ. ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಕಾನೂನು ಇವೆಲ್ಲವನ್ನು ಸೆಕ್ಯುಲರಾಗಿ ಪ್ರೊಟೆಕ್ಟ್ ಮಾಡೋಂಥ ಶಕ್ತಿ ನಮಗೆ ಬುದ್ಧಿ ದೇವರು ಆಗಲೇ ಕೊಟ್ಟಿದ್ದಾನೆ, ಆ ಸಂವಿಧಾನ ಕೊಟ್ಟಿದೆ, ನಾವು ಮಾಡ್ಕೋಬೋದು. ದಯಮಾಡಿ ಆಚೆ ಬಂದು ಈ ಧ್ವನಿಯಾಗಿ ಅನ್ನೋದು ನನಗೆ ಕೇಳುವಂಥದ್ದು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಲೋಹಿತ್ ಹನುಮಾಪುರ ಅವರ ಮಾತು. ನಾನು ಹೇಳಿದ್ನಲ್ಲ, ಮೆಟ್ರೋ ನಂಬಿ ಕೆಟ್ರೋ ಅನ್ನೋ ರೀತಿಯಾಗಿ ಆಗಬಾರ್ದು. ನೋಡೋಣ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.